ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪ್ಲಾಸ್ಟಿಕ್ ಸಿಂಪಡಣೆ ಮಾಡೋದನ್ನ ನಿಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಇದರಿಂದ ಈ ತರ ಒಂದು ಮಾಹಿತಿನ ನಿಮಗೆ ಸೂಕ್ತವಾದ್ರೆ ಖಂಡಿತವಾಗ್ಲೂ ಅದನ್ನ ನೀವು ನಂಬಿಸ್ತಾ ಇದ್ದಾರೆ. ಅದನ್ನ ನಿಮ್ಮ ರಾಜ್ಯ ಸರ್ಕಾರ ಆಗ್ಬೋದು ಕೂಡ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಈ ಒಂದು ಪಂಚಾಯತ್ ಮಟ್ಟದಲ್ಲಿ ಅದರ ಒಂದು ಅನುಷ್ಠಾನವನ್ನು ಆಗ್ತಾ ಇದೆ. ಸೊ ಅದು ಬಿಟ್ಟು ಮತ್ತೆ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳ್ತೀವಿ. ಅಂದರೆ ನೀರಾವರಿಗೋಸ್ಕರ ನೀವು ಡ್ರಿಪ್ ಇರಿಗೇಷನ್ ಮಾಡ್ಬೋದು ಅಥವಾ ತುಂತುರು ನೀರಾವರಿ ಮಾಡ್ಬೋದು. ಅದನ್ನು ಕೂಡ ಈ ಕೃಷಿ ಇಲಾಖೆ ಮುಖಾಂತರ ಕೂಡ ಅನುಷ್ಠಾನ ಆಗ್ತಾ ಇದೆ. ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆ ಮುಖಾಂತರ ಅನುಷ್ಠಾನ ಆಗ್ತಾ ಇದೆ. ಆ ಬಿತ್ತನೆ ಬೀಜ ನಮ್ಮ ಸಂಸ್ಥೆಗೆ ವಾಪಸ್ ಕೊಟ್ಟರೆ 80 ರೂಪಾಯಿಗೆ ಕೊಂಡ್ಕೊಳ್ತೀವಿ. ನೀವು ಬೆಳೆತಕ್ಕಂಥ ಒಂದು ಏನು ನಸ್ಮುನಿ ಬೀಜ ಇದೆ ಅದನ್ನು ನೀವು ಯಾವ ಗಾತ್ರದಲ್ಲಿ ನಾವು ಕೊಟ್ಟಿರ್ತೀವೋ ಅದೇ ಗಾತ್ರ, ಅಂದರೆ ಗ್ರೇಡ್ 1 ಅಂತ ಹೇಳ್ತೀವಿ. ಆ ಗ್ರೇಡ್ 1 ಸೈಜ್ ನಮ್ಗೆ ವಾಪಸ್ ಕೊಟ್ಟಾಗ ನಿಮ್ಗೆ 80 ರೂಪಾಯಿಗೆ ನಾವು ಅದನ್ನು ವಾಪಸ್ ತಗೊಳ್ತೀವಿ. ಇದು 1 ಎಕರೆಗೆ 12 kg ಬೇಕಾಗುತ್ತೆ. ಇದರಿಂದ ನಿಮಗೆ 1 ಎಕರೆಗೆ 4000 kg ನಿಮಗೆ ಇಳುವರಿ ಬರುತ್ತೆ. ಅದು ಒಂದು ಮಾಡಿದ್ರು. ಮತ್ತೆ ಮುಂದುವರೆದ ಭಾಗವಾಗಿ ಪ್ರತಿಯೊಬ್ಬ ಮಹಿಳೆಯರು ಆರೋಗ್ಯ ದೃಷ್ಟಿಯಿಂದ ಉಜ್ವಲ ಯೋಜನೆಯನ್ನು ಜಾರಿ ತಂದ್ರು. ಅದೇ ರೀತಿ ಅನೇಕ ಯೋಜನೆಗಳು. ಆಮೇಲೆ ಸೈನ್ಯದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ, ಅವರಿಗೊಂದು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಉದ್ದೇಶ ಇವತ್ತು ನಾವು ಮೊನ್ನೆ ಪಾಕಿಸ್ತಾನದ ಯುದ್ಧದಲ್ಲಿ ಸಿಂಧೂರ ಒಂದು ಕಾರ್ಯಾಚರಣೆಯಲ್ಲಿ ಮುಖ್ಯ ಪಾತ್ರದಲ್ಲಿ ಮಹಿಳೆಯರಿದ್ದು ಆ ಒಂದು ಯಶಸ್ವಿ ಕಾರ್ಯ ಮಾಡಿದ್ದು ಮಹಿಳೆಯರು. ಈ ರೀತಿ ಪ್ರಧಾನಮಂತ್ರಿಗಳು ಮಹಿಳೆಯರಲ್ಲಿ ಉತ್ತೇಜನ ತುಂಬುತ್ತಾರೆ, ಅವರಿಗೆ ಶಕ್ತಿ ತುಂಬುತ್ತಾರೆ. ಅವರು ಅನೇಕ ಯೋಜನೆಗಳನ್ನು ಮಹಿಳೆಯರನ್ನು ಮುಂದಿಟ್ಟುಕೊಂಡೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು, ಮತ್ತು ಉಜ್ವಲ್ ಯೋಜನೆ ಇರ್ಬೋದು, ಮತ್ತು ಶೌಚಾಲಯ ಎಲ್ಲ ಒಂದು ಹಳ್ಳಿಗಳಲ್ಲಿ ಹೋದ್ರೆ ಶೌಚಾಲಯದ ವ್ಯವಸ್ಥೆಯನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇಂತಹ ಹಲವಾರು ಯೋಜನೆಗಳಲ್ಲಿ ಕೂಡ ಈ ನಾರಿ ಶಕ್ತಿ ವಂದನಾ ಅಧಿನಿಯಮ 2023ರಲ್ಲಿ ಈ ಒಂದು ಮಸೂದೆಯನ್ನು ಜಾರಿಗೆ ಮಂಡಿಸಿದರು. ಪರೀಕ್ಷೆ ಆ ಮಣ್ಣಿನ ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ನಾವು ಹಾಕ್ತಿರೋದು ಸರಿ ಇದೆಯಾ ಅಥವಾ ತಪ್ಪಿದೆಯಾ, ಅಥವಾ ನಾವು ಹಾಕ್ತಿರೋದು ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅಂತೇಳಿ. ಹಾಗಾಗಿ ಮಣ್ಣು ಪರೀಕ್ಷೆ ಮೊದಲು ಮಾಡಿಸಿ. ಮಣ್ಣು ಪರೀಕ್ಷೆ ಮಾಡಿಸೋದು ಗೊತ್ತಿದೆಯಾ ವಿಧಾನ ಹೇಗೆ ಅಂತ? ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾನೇ ಸುಲಭ. ಅದನ್ನ ಮಾಡ್ಸೋಕ್ಕೆ ಅಂತಲೇ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ಮಾಡಿಸ್ಬೋದು. ಇಲ್ಲ ಅಂತಂದರೆ ನಮ್ಮ VC ಫಾರ್ಮಲ್ಲೂ ಕೂಡ ಇದೆ. ಗ್ರಾಮಗಳಲ್ಲಿ ನಾವು ಮುಂಗಾರಿನ ಮುಂಚೆ ರೈತರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ವಿವಿಧ ಗ್ರಾಮಗಳಲ್ಲಿ ಮಾಹಿತಿನ ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಂದು ಕಾಗೆಹಳ್ಳದ ದೊಡ್ಡಿಯಲ್ಲಿ ಬೀಜೋಪಚಾರದ ಮಾಡುವ ಬಗ್ಗೆ ಹಾಗೂ ಮಣ್ಣಿನ ಮಾದರಿನ ತೆಗೆಯುವ ಬಗ್ಗೆ ಮತ್ತು ಮಣ್ಣಿನ ರಕ್ಷಣೆ ಬಗ್ಗೆ ಮತ್ತು ವಿವಿಧ ಬೆಳೆಯ ಬಗ್ಗೆ ಮಾಹಿತಿನ ಇವತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿ ಗ್ರಾಮದಲ್ಲಿ ರೇಷ್ಮೆ ಬೆಳೆ ಪ್ರಮುಖವಾಗಿರೋದ್ರಿಂದ ರೇಷ್ಮೆ ಬೆಳೆಯ ಬಗ್ಗೆನೂ ಕೂಡ ನಾವು ಮಾಹಿತಿನ ಜೊತೆಗೆ ಪಶುಸಂಗೋಪನೆಯ ಬಗ್ಗೆನೂ ಕೂಡ ಇಂದು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.